Hi everybody, good evening. Well, this is Basuraj, your English trainer, and I'm a YouTuber. You know that, and name of my channel is King English. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಸಾಕಷ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಸಾಕಷ್ಟು ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ಗ್ರಾಮರ್ ಕಂಟೆಂಟ್ ಆಗಿರ್ಬೋದು, ಕಮ್ಯುನಿಕೇಷನ್ ಪೇಪರು, KCET ನೆಟ್ ಎಕ್ಸಾಮ್ಗಳಿಗೆಲ್ಲ ಇಂಗ್ಲೀಷ್ ಮಾಡಿರುವಂಥ ಸಾಕಷ್ಟು ಜನ ನೋಡಿದ್ದೀನಿ ಆಲ್ ಓವರ್ ಕರ್ನಾಟಕ. ವಿದ್ಯಾರ್ಥಿಗಳು, ಇವತ್ತು ಕದಮ ಕೋಚಿಂಗ್ ಸೆಂಟರ್ನಲ್ಲಿ ನಿಮ್ಮ ಎದುರುಗಡೆ ಬರೋ ಉದ್ದೇಶ, PC ಬ್ಯಾಚ್ ಎಲ್ಲ ಸ್ಟಾರ್ಟ್ ಆಗಿದೆ, ಬಟ್ ನಾನು PCಗೆ ಯಾವುದೋ ಬ್ಯಾಚ್ ಮಾಡ್ತಾ ಇಲ್ಲ. ಕ್ಲಾಸಸ್ಗಳು ನಡೀತಾ ಇದೆ, ಬನ್ನಿ ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಸಾಕಷ್ಟು ನೋಟಿಫಿಕೇಶನ್ ಆಗಿದೆ, ಅದರದ್ದೆಲ್ಲ ಬೆನಿಫಿಟ್ ನೀವು ತಗೊಳ್ಬೇಕು. ಸಾಕಷ್ಟು ಕರ್ನಾಟಕದ ಎಲ್ಲ ಆಕಾಂಕ್ಷಿಗಳಿಗೆ ಜಾಬ್ಗಳಾಗಲಿ ಅನ್ನುವಂಥ ಉದ್ದೇಶ. ಆಮೇಲೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಮುಖಾಂತರ ನಾನು ನಿಮ್ಮನ್ನು ಅಪ್ರೋಚ್ ಮಾಡೋಂಥ ಪ್ರಯತ್ನ ಏನಪ್ಪ ಅಂದರೆ, ಯಾರೆಲ್ಲ ಹೈಸ್ಕೂಲ್ ಮಕ್ಕಳಿದ್ದೀರಾ, ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮು, ಕನ್ನಡ ಮಾಧ್ಯಮ, ಇಂಗ್ಲೀಷ್ ಮೀಡಿಯಮ್ದಲ್ಲಿ 8th, 9th, 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಇದ್ದೀರಾ, ಸ್ಟೇಟ್ ಸಿಲೆಬಸ್ಸ, CBSEನ, ICSEನ ಎಲ್ಲ ತರಗತಿಗಳಿಗೆ ವಿಶೇಷವಾದಂಥ ಗ್ರಾಮರ್ ಬ್ಯಾಚ್ ನಾನು ಮಾಡ್ತಾ ಇದ್ದೀನಿ. ಕದಂಬ ರಜೆನಲ್ಲಿ ನೋಡಿದ್ದೀರಾ, ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಇಂಗ್ಲೀಷ್ ಪಾಠ ಏನು ಅಂತ. ಆಮೇಲೆ ವಿದ್ಯಾರ್ಥಿಗಳು, ಅದ್ರ ಜೊತೆಗೆ PU ಮಕ್ಕಳಿರ್ತಾರೆ, ಫಸ್ಟ್ PUC, ಸೆಕೆಂಡ್ PUC. ವಿಶೇಷವಾಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಇಂಗ್ಲೀಷು ತುಂಬ ಕಷ್ಟ ಇದೆ. ಗ್ರಾಮರ್ ಬರೆಯೋದಾಗಲಿ, ಓದೋದು ಬರೆಯೋದಂದರೆ ಕಬ್ಬಿಣದ ಕಡಲೆ ಅನ್ಕೊಂಡ್ಬಿಡ್ತೀರಾ. ಬನ್ನಿ, ನಿಮಗೋಸ್ಕರ PU1 ಆಗಿರ್ಬೋದು, PU2 ವಿದ್ಯಾರ್ಥಿಗಳಿಗೆ 80 ಮಾರ್ಕ್ ನಿಮಗೆ ರೈಟಿಂಗಲ್ಲಿ ಇರುತ್ತೆ, 20 ಇಂಟರ್ನಲ್ಸ್ ಇದೆ. ಯು ನೋ ವೆರಿ ವೆಲ್ ದಟ್, ರೈಟ್? 40 ಅಂಕ ಪ್ರೋಸ್ ಆ್ಯಂಡ್ ಪೊಯಿಟ್ರಿ ಆದರೆ, ಗದ್ಯ ಪದ್ಯ ಆದರೆ, ಇನ್ನು 40 ಅಂಕ ಪ್ಯೂರ್ಲಿ ಗ್ರಾಮರ್ ಕೇಳುವಂಥದ್ದು. ಆ ತರಗತಿಗಳನ್ನು ಆರಂಭ ಮಾಡ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಡೇಟ್ ಕೇಳ್ತೀರಾ? ದಟ್ ಈಸ್ 3rd ಜುಲೈ 2026. 2 ದಿನ ಉಳಿದಿದೆ. ಸಾಕಷ್ಟು ಅಡ್ಮಿಷನ್ ಬರ್ತಾ ಇದ್ದಾರೆ. ಎಲ್ಲ ಹೈಸ್ಕೂಲ್ ಮಕ್ಕಳು ಹಾಗೂ ಕಾಲೇಜಿನ PU ಮಕ್ಕಳೆಲ್ಲ ಬನ್ನಿ. ಇದೇನು ಗ್ರಾಮರ್ ಕಲಿತಾರೆ, ಕೆಲವೊಂದು ಟಾಪಿಕ್ ನಿಮಗೆ ಹೇಳ್ತಾ ಹೋಗ್ತೇನೆ. ದರ್ ಆರ್ ಕ್ವೈಟ್ ಕಾಮನ್ಲಿ ಟಾಟ್ ಆ್ಯಂಡ್ ಲರ್ನ್ಡ್ ಬೈ ಸ್ಟೂಡೆಂಟ್ಸ್ ಆರ್ ಟಾಟ್ ಬೈ ದ ಟೀಚರ್ಸ್. ವಿದ್ಯಾರ್ಥಿಗಳ ಪಾರ್ಟ್ಸ್ ಆಫ್ ಕಮ್ಯುನಿಕೇಷನ್ ಕೇಳಿದರೆ 8 ಇದೆ. ಹಾಗೆ ಸ್ಪೀಚು, ವಾಯ್ಸು, ಜಾಬ್ ಅಪ್ಲಿಕೇಶನ್, ಪಾರ್ಟ್ಸ್ ಆಫ್ ಕಮ್ಯುನಿಕೇಷನ್ನು ಆ್ಯಂಡ್ ಟೆನ್ಸಸ್ಸು, ಟೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ, ಆಕ್ಟಿವ್ಸ್ ಪ್ಯಾಸಿವ್ಸ್ ಇದೆ, ಟ್ಯಾಕ್ ಕ್ವಶನ್, ಫ್ರೈಟ್ ಕ್ವಶನ್, ಸಾಕಷ್ಟು ಇರುವಂಥದ್ದು. ಅದರಲ್ಲಿ ನಿಮಗೆ ಕಂಪರೆನ್ಸಿವ್ ಪ್ಯಾಸೇಜ್ ಕೂಡ ಇದೆ. CBSE 10th ಮಕ್ಕಳಿಗಿದೆ, ಅದನ್ನು PUC ಕೇಳ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇದ್ದೇನೆ. ಹೆಚ್ಚಿಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಕ್ಲಾಸಿಗೆ ಬನ್ನಿ, ಎಂಜಾಯ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಕದಮ ಕೋಚಿಂಗ್ ಸೆಂಟರ್ 3 ಜುಲೈ 2026 ಬೆಳಗಿನ ಬ್ಯಾಚ್ಗಳು ನಿಮಗೆ ಸಿಗ್ತಾ ಇದೆ. ಮಧ್ಯಾಹ್ನದ ಬ್ಯಾಚ್ಗಳಿದೆ, ಸಾಯಂಕಾಲದ ಬ್ಯಾಚ್ಗಳಿದೆ. ಟೈಮಿಂಗ್ ಲಿಮಿಟೇಷನ್ ಅಂತಿರಲ್ಲ. ನಿಮ್ಮ ಟೈಮ್ ನೋಡ್ಕೊಂಡು ಬಂದು ನೀವು ಬನ್ನಿ. ಎಷ್ಟು ಬೇಗ ಬರ್ತೀರಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ನಿಮಗೆ ಇಂಗ್ಲೀಷ್ ನಾನು ರೆಡಿ ಮಾಡಿಕೊಡ್ತೀನಿ. ಹಾಗೆಯೇ ಕದಂಬ ಕೋಚಿಂಗ್ ಸೆಂಟರ್ನಲ್ಲಿ CGL ಬ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಾಯಿದೆ. PC ಬ್ಯಾಚ್ ನಡೀತಾ ಇದೆ. ಅದರ ಜೊತೆಗೆ CGL ಬ್ಯಾಚು ಸುಮಾರು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದೆ. ಅವಕಾಶ ಮಿಸ್ ಮಾಡ್ಕೋಬೇಡಿ. 4 ರಿಂದ 5 ಸಬ್ಜೆಕ್ಟ್ ಮಾತ್ರ ಇರುತ್ತೆ. ಸಿಗೋಣ ಮತ್ತೆ ಕದಂಬ ಕೋಚಿಂಗ್ ಸೆಂಟರಿಂದ. ಬಸವರಾಜ SV, ಇವರ ಇಂಗ್ಲೀಷ್ ಟ್ರೈನರ್. ಥ್ಯಾಂಕ್ ಯು ಸೋ ಮಚ್.